ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 100 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂದ್ರೆ, ರವಿಚಂದ್ರನ್ ಸರ್ ಅವರು ಮನೆ ಒಳಗಡೆ ಹೋಗಿದ್ದಾರೆ. ಮನೆ ಒಳಗಡೆ ಹೋಗಿದ್ರು ತುಂಬಾ ಜನ ಗೊತ್ತಿರುತ್ತೆ. ಆದ್ರೆ ಒಂದು ಚಟುವಟಿಕೆ ಕೊಡ್ತಾರೆ. ಆ ಚಟುವಟಿಕೆಯಲ್ಲಿ ಮನೆಯಲ್ಲಿರುವಂತಹ ಇಬ್ಬರು ಸ್ಪರ್ಧಿಗಳ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಆಚೆ ಬಂದಿದೆ. ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡೀಟೇಲಿಂಗ್ ಆಗಿ ಆ ಲವ್ ಸ್ಟೋರಿ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ರವಿ ಸರ್ ಅವರು ಫ್ಯಾರ್ ಮೂವಿ ಪ್ರಮೋಷನ್ಗೋಸ್ಕರ ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ. ಆ ಮೂವಿಗೆ ಸಂಬಂಧಪಟ್ಟಿರುವಂತಹ ಹೀರೋ ಕೂಡ ಬಂದಿರ್ತಾರೆ. ಅವ್ರ ಹೆಸರು ಭರತ್ ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ಅವರು ಹೊಸಬ್ರು. ಈ ಮೂವಿ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ರಿಲೀಸ್ ಇದೆ. ಸೊ ಈ ಬಿಗ್ ಬಾಸ್ ಮನೆಯಲ್ಲಿ ಸಣ್ಣದಾಗಿ ಒಂದು ಆಡಿಯೋ ಲಾಂಚ್ ಇಟ್ಕೊಂಡಿರ್ತಾರೆ. ರವಿ ಸರ್ ಈ ಮೂವಿಯಲ್ಲಿ ತಂದೆ ಪಾತ್ರ ಪೋಷಣೆ ಮಾಡಿರ್ತಾರೆ. ಕೋಇನ್ಸಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಮೂವಿಯಲ್ಲಿ ಹೀರೋಯಿನ್ ಬಂದ್ಬಿಟ್ಟು ರಾಶಿಕ್ ಅವರು. ನಿಜವಾಗ್ಲೂ ಅವ್ರಿಗೆ ಈ ಒಂದು ದಿನ ತುಂಬಾನೇ ಅವ್ರ ಲೈಫಲ್ಲಿ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಆ ಮೂವಿಗೆ ಸಂಬಂಧಪಟ್ಟಿರುವಂಥ ಒಂದು ಸಾಂಗು ಬಿಗ್ ಬಾಸ್ ಮನೆಯಲ್ಲಿ ಹಾಕಿ ಆ ಸಾಂಗ್ಗೆ ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ದಾರೆ, ಡ್ಯಾನ್ಸ್ ಆಡಿದ್ದಾರೆ. ಸೊ ತುಂಬಾನೇ ಮೆಮೊರೇಬಲ್ ಆಗಿ ಉಳ್ಕೊಳ್ಳುತ್ತೆ ಅವ್ರ ಲೈಫಲ್ಲಿ ಈ ಸೀನ್ ಮಾತ್ರ. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಕೊಡ್ತಾರೆ. ಚಟುವಟಿಕೆ ಏನು ಅಂತ ಹೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದು ಆರ್ಟ್ ಕೊಟ್ಬಿಟ್ಟು ಆರ್ಟ್ ಮೇಲೆ ಫೇರ್ ಅಂತ ಬರ್ದಿರ್ತಾರೆ. ನಿಮ್ಮ ಜೀವನದಲ್ಲಿ ಮೊದಲನೇ ಲವ್ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಯಿತು, ಯಾವ ರೀತಿ ಮುಂದೆ ಹೋಯಿತು, ರವಿ ಸರ್ ಮುಂದೆ ಅದನ್ನ ಹಂಚ್ಕೊಬೇಕು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಅವರು ಒಂದು ಇಂಟ್ರೆಸ್ಟಿಂಗ್ ಚಟುವಟಿಕೆ ಕೊಟ್ಟಿರ್ತಾರೆ. ಪ್ರತಿಯೊಬ್ರು ಹೋಗ್ಬಿಟ್ಟು ಆರ್ಟ್ ಶೇಪ್ ನ ಕೈಲಿ ಇಟ್ಕೊಂಡು ಅವ್ರ ಲವ್ ಸ್ಟೋರಿನ ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ನಾಚಿಕೆ ಪಟ್ಕೊಂತಾರೆ, ಕೆಲವರು ಧೈರ್ಯವಾಗಿ ಹೇಳ್ತಾರೆ, ಕೆಲವರು ನನಗೆ ಮನೆಯವರೇ ನಮ್ಮ ತಂದೆ ತಾಯಿನ ಮೊದಲನೇ ಲವ್ ಅಂತ ಹೇಳ್ಕೊಂತಾರೆ. ಈ ತರ ಕೆಲವೊಂದು ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ಕೊಳೋವಾಗ ಇಬ್ಬರು ಸ್ಪರ್ಧಿಗಳು ಮಾತ್ರ ನಿಯತ್ತಾಗಿ ಅವರು ಒಂದು ಲವ್ ಸ್ಟೋರಿ ಹೇಳ್ಕೊಂತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಅದು ಯಾರು ಅಂತ ಹೇಳಿದ್ರೆ ನನ್ನದರ್ದೇ ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು. ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹೇಳ್ತೀನಿ. ಗಿಲ್ಲಿ ಅವರು ಅವ್ರ ಲವ್ ಸ್ಟೋರಿನ ಹೇಳ್ಬೇಕು ಅಂತ ಮುಂದೆ ಹೋದಾಗ ಪ್ರತಿಯೊಬ್ಬರು ನಗೀತಾ ಇರ್ತಾರೆ, ಯಾವ್ದಾದ್ರು ಒಂದು ಕಾಮಿಡಿ ಸೀನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಗಿಲ್ಲಿ ಅವರು ಅವ್ರ ಜೀವನದಲ್ಲಿ ನಡೆದಿರುವಂತಹ ಒಂದು ನಿಜವಾದ ಲವ್ ಘಟನೆ ಹೇಳ್ತಾರೆ. ಪ್ರತಿಯೊಬ್ರು ಶಾಕ್ ಆಗ್ತಾರೆ. ಆಕ್ಚುಲಿ ಅದಕ್ಕೆ ಹೇಳೋದು, ಜನಗಳನ್ನ ಯಾರೆಲ್ಲ ತುಂಬಾ ನಗಿಸ್ತಾ ಇರ್ತಾರೋ ಅವ್ರ ಹಿಂದಿನ ಜೀವನದಲ್ಲಿ ತುಂಬಾನೇ ನೋವು ಪಟ್ಟಿರ್ತಾರೆ. ಗಿಲ್ಲಿ ಅವರ ಜೀವನದಲ್ಲಿ ಇದು ಕೂಡ ಒಂದು ಮೋಸ್ಟ್ಲಿ. ಅವರ ಒಂದು ಲವ್ ಸ್ಟೋರಿ ಬಂದ್ಬಿಟ್ಟು ಕಾಲೇಜ್ ಡೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತಂತೆ. ಮೊದಲನೇ ಬಾರಿಗೆ ಆ ಹುಡುಗಿನ ಒಂದು ಕಾಲೇಜ್ ಫೆಸ್ಟ್ ಇರುತ್ತಂತೆ. ಆ ಫೆಸ್ಟ್ ಅಲ್ಲಿ ನೋಡ್ತಾರಂತೆ. ಅವ್ರಿಗೆ ವೈಟ್ ಕಲರ್ ಡ್ರೆಸ್ ಹಾಕೊಂಡಿರ್ತಾರಂತೆ. ಸೊ ಅವಾಗ ಅವ್ರಿಗೆ ಮೊದಲನೇ ಬಾರಿಗೆ ಅವ್ರ ಮೇಲೆ ಇಷ್ಟ ಆಗುತ್ತಂತೆ. ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾರಂತೆ. ಬಟ್ ಆ ಧೈರ್ಯ ಅವ್ರು ಮಾಡಕ್ ಹೋಗಲ್ಲಂತೆ. ಬಟ್ ಆದ್ರೆ ಅವ್ರಿಗೆ ಒಂದು ಮೆಮೊರಿ ಏನು ಅಂತ ಹೇಳಿದ್ರೆ, ಒಂದು ದಿನ ಒಂದೇ ಬಸ್ಸಲ್ಲಿ ಅವ್ರಿಬ್ರು ಪ್ರಯಾಣ ಮಾಡ್ತಿದ್ದಂತೆ. ಹಿಂದೆ ಗಿಲ್ಲಿಯವರು, ಮುಂದೆ ಆ ಹುಡುಗಿ. ಸೊ ಗಿಲ್ಲಿಗೆ ಸಂಬಂಧಪಟ್ಟಿರುವಂತಹ ಟಿಕೆಟ್ ಕೂಡ ಅವರೇ ತಗೊಂಡಿದ್ರಂತೆ. ಆ ಒಂದು ಟಿಕೆಟ್ ನ ಗಿಲ್ಲಿಯವರು 2 ವರ್ಷಗಳ ಕಾಲ ತಮ್ಮ ಪರ್ಸಲ್ಲಿ ಇಟ್ಕೊಂಡಿದ್ರಂತೆ. ಒಂದಿನ ಏನಾಗುತ್ತೆ, ಮುಖಾಮುಖಿ ಭೇಟಿ ಆದಾಗ ಅವ್ರಿಗೆ ಮುಂದೆ ಬಂದಾಗ ಗಿಲ್ಲಿ ಅವ್ರನ್ನ ಅಣ್ಣ ಅಂತ ಹೇಳ್ಬಿಡ್ತಾರಂತೆ. ಆ ಒಂದು ಸೀನಿಂದ ತುಂಬಾನೇ ಡಿಪ್ರೆಷನ್ ಆಗ್ತಾರಂತೆ ಅವರು. ಮತ್ತೆ ಆ ವೈಟ್ ಡ್ರೆಸ್ ಹುಡುಗಿಗೆ ಒಂದು ಫ್ರೆಂಡ್ ಇರ್ತಾರಂತೆ. ಆ ಫ್ರೆಂಡ್ ಕೂಡ ಗಿಲ್ಲಿ ಅವರ ಕ್ಲಾಸ್ಮೇಟ್ ಆಗಿರ್ತಾರಂತೆ. ಆ ಹುಡುಗಿ ಬಂದ್ಬಿಟ್ಟು ಗಿಲ್ಲಿ ಅವ್ರು ಸಿಕ್ದಾಗೆಲ್ಲನೂ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾರಂತೆ. ಆ ಹುಡುಗಿಗೆ ಖುದ್ದಾಗಿ ಗಿಲ್ಲಿ ಅವ್ರು ಅವಾಜ್ ಆಗ್ತಾರಂತೆ, ನೀನು ಅಣ್ಣ ಅನ್ಬಾರ್ದು ಅಂತ ಹೇಳ್ಬಿಟ್ಟು. ಈ ಒಂದು ಮಾತು ಹೇಳಿದಾಗ ಇಡೀ ಮನೆಯವರೆಲ್ಲ ಸೇರಿ ಕಾವ್ಯವ್ರ ಮುಖ ನೋಡ್ತಾರೆ, ಏನಾದ್ರು ನನಗೆ ಸಿಂಕ್ ಆಗ್ತಿದೆಯಾ ಅಂತ. ಸೊ ಈ ತರ ಕೆಲವೊಂದೆಲ್ಲ ವಿಚಾರಗಳು ಶೇರ್ ಮಾಡ್ಕೊಂತಾರೆ. ನನ್ನ ಲವ್ ಸ್ಟೋರಿ ಗುರುವಾರ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹೇಳ್ಬಿಟ್ಟು ಕುತ್ಕೊಂಡೋಗಿ ಹೋಗೋವಾಗ ಮನೆಯಲ್ಲಿರುವಂತಹ ಒಬ್ಬ ಸ್ಪರ್ಧಿ, ಏನಪ್ಪ ಇದೆಲ್ಲ ಡೌ ತರ ಕಾಣಿಸ್ತಿದೆ ನನಗೆ, ಮತ್ತೆ ಅದಾದ್ಮೇಲೆ ನಿಂಗೆ ಯಾರ ಮೇಲೆ ಲವ್ವೇ ಆಗಿಲ್ವಾ ಅಂತ ಹೇಳ್ತಾರೆ. ಸೊ ಆವಾಗ ಧನೋರ್ ಸ್ಟಾರ್ಟ್ ಮಾಡ್ತಾರೆ, ಯಾಕಾಗಿಲ್ಲ, ಅದಾದ್ಮೇಲೆ ಶೋಗೆ ಬಂದ 5 ವರ್ಷ ಶೋ ಮಾಡ್ದ, ಒಂದೊಂದು ಶೋಲಿ ಒಬ್ಬ ಹುಡುಗಿಯಿಂದ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅವ್ರನ್ನ ತುಳಿಯೋ ತರ ಅವ್ರ ಕ್ಯಾರೆಕ್ಟರ್ನ ಬ್ಯಾಡ್ ಮಾಡೋ ರೀತಿ ಮಾತಾಡ್ತಾರೆ. ಅದು ರವಿ ಸರ್ ಮುಂದೆ. ಸೊ ಅವ್ರು ಈ ರೀತಿ ಮಾತಾಡ್ಬೋದಾ? ಗಿಲ್ಲಿ ಅವ್ರು ಏನಾದ್ರು ಕಾಮಿಡಿ ಮಾಡಿದಾಗ ಪ್ರತಿಯೊಬ್ಬರನ್ನು ತುಳಿತಾನೆ, ಪರ್ಸನಲ್ ಆಗಿ ಮಾತಾಡ್ತಾರೆ, ಬೇರೆ ಬೇರೆ ರೀತಿಯೆಲ್ಲ ಮಾತಾಡ್ತಾರೆ. ಬಟ್ ಒಬ್ಬ ಅತಿಥಿ ಬಂದಾಗ ರವಿ ಸರ್ ಮುಂದೆ, ಇಂಡಸ್ಟ್ರಿಗೆ ದೊಡ್ಡ ವ್ಯಕ್ತಿ ಅವ್ರ ಮುಂದೆ ಈ ತರ ಗಿಲ್ಲಿ ಅವ್ರ ಬಗ್ಗೆ ಬ್ಯಾಡ್ ಮಾತಾಡಿದಾಗ ಸೊ ಯಾವ ತರ ಅನ್ಸ್ಬೋದು ಆ ಒಂದು ಜೀವಕ್ಕೆ? ಸೊ ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಲೇಬೇಕು. ಧನು ಅವರು ಹೇಳ್ಬೋದಾಗಿತ್ತು, ಬಟ್ ಎಲ್ಲಿ, ಯಾರ ಮುಂದೆ, ಹೇಗೆ ಹೇಳ್ಬೇಕು, ಸೊ ಯಾವ ಸಿಚುವೇಶನ್ ಹೇಳ್ತಿದ್ದೀನಿ ಅದನ್ನ ಮರೆತು ಅವರೆಲ್ಲ ಅವ್ರು ಕೆಳಗಡೆ ಆಗೋ ರೀತಿ ಮಾತಾಡಿದ್ರು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಅದಾದ್ಮೇಲೆ ಕಾವ್ಯ ಅವರು ಅವ್ರ ಲವ್ ಸ್ಟೋರಿನ ಹಂಚ್ಕೊಳಕ್ಕೆ ಬರ್ತಾರೆ. ಕಾವ್ಯರು ಹೋಗೋಕ್ಕೂ ಮುಂಚೆ ಸ್ಪಂದನ ಅವ್ರು ಬಂದಿರ್ತಾರೆ. ಸ್ಪಂದನ ಅವರು ಅವ್ರ ಆರ್ಟ್ನ ಅವ್ರ ಕೈ ಕೊಡೋವಾಗ್ಲೇ ಹೇಳ್ತಾರೆ, ನನಗೆ ಮೊದಲನೇ ಲವ್ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ ಅಂತ ಹೇಳಕ್ ಹೋಗ್ಬೇಡ, ಬೇರೆ ಲವ್ ಸ್ಟೋರಿ ಏನಾದ್ರು ಹೇಳು ಅಂತ ಹೇಳ್ಬಿಟ್ಟು. ಆದ್ರೆ ಕಾವ್ಯ ಅವರು ಆನೆಸ್ಟ್ ಆಗಿ ಅವ್ರ ಲವ್ ಸ್ಟೋರಿನ ಹೇಳ್ಕೊಂತಾರೆ. ಅದು ಲವ್ ಸ್ಟೋರಿ ಅಲ್ಲ, ಅವ್ರ ಜೀವನದಲ್ಲಿ ನಡೆದಿರುವಂತಹ ಒಂದು ಸಂಘಟನೆ. ಅದು ಲವ್ ಅಂದ್ರೆ ಒಂದು ಕ್ರೈಮು ಅನ್ನೋ ರೀತಿ ಒಂದು ಹೇಳಿಕೆ ಕೊಟ್ಬಿಟ್ಟು ಅವ್ರ ಜೀವನದಲ್ಲಿ ಆಗಿರುವಂತಹ ಆ ಒಂದು ಸಂಘಟನೆ ಹೇಳೋದಕ್ಕೆ ಮುಂದೆ ಹೋಗ್ತಾರೆ. ಕಾವ್ಯ ಅವ್ರ ಮನೆಯಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಇತ್ತಂತೆ. ಸೊ ಅವ್ರು 9ನೇ ಕ್ಲಾಸ್ ಓದೋವಾಗ ಅರ್ಲಿ ಮಾರ್ನಿಂಗ್ ಕ್ಲಾಸ್ಗೆ ಹೋಗೋವಾಗ, ಸ್ಕೂಲ್ಗೆ ಹೋಗೋವಾಗ, ಸ್ಪೆಷಲ್ ಕ್ಲಾಸ್ ಇದ್ದಾಗ ಅರ್ಲಿ ಮಾರ್ನಿಂಗ್ ಬೇಗ ಹೋಗೋವಾಗ ಪ್ರತಿದಿನ ಒಬ್ಬ ಹುಡುಗ ಹಿಂದೆ ಸೈಕಲ್ ಅಲ್ಲಿ ಬಂದ್ಬಿಟ್ಟು ಪ್ರಪೋಸ್ ಮಾಡ್ತಿದ್ದಂತೆ. ಒಂದ್ಸಲ ಎಲ್ಲ 2 ಸಲ ತುಂಬಾ ಸಲ ಆ ಥರ ಮಾಡ್ತಿದ್ದಂತೆ. ಸೊ ಒಂದು ಫೈನ್ ಡೇ ಅವ್ರಿಗೆ ಇರಿಟೇಷನ್ ಆಗಿಬಿಟ್ಟು ನನಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳಿರ್ತಾರಂತೆ. ಆದರೂ ಹಿಂದೆ ಬರೋವಾಗ ಕಾವ್ಯವರ ಮನೆಯಲ್ಲಿ, ಆ ಹುಡುಗವರ ಮನೆಯಲ್ಲಿ ಹೇಳ್ಬಿಟ್ಟು ತುಂಬ ದೊಡ್ಡ ಗಲಾಟೆನ ಆಯ್ತಂತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಸೊ ಅವ್ರಿಗೆ ಯಾವುದೇ ರೀತಿ ಲವ್ ಆಗಿಲ್ವಂತೆ, ಮತ್ತೆ ಅವ್ರ ಗೋಲ್ ಮೇಲೆ ಫೋಕಸ್ ಮಾಡೋದಂತೆ. ಈ ರೀತಿ ಅವ್ರ ಲವ್ ಸ್ಟೋರಿನ ಸ್ಟಾರ್ಟ್ ಮಾಡ್ಕೊಂಡು ಎಂಡ್ ಮಾಡಿದ್ರು. ಸೊ ಸ್ನೇಹಿತರೆ, ನೀವೀಗ ಇವರಿಬ್ರು ಹಂಚ್ಕೊಂಡ್ರಲ್ವಾ ಲವ್ ಸ್ಟೋರಿಗಳು, ಕಾವ್ಯವರು ಮತ್ತೆ ಗಿಲ್ಲಿ ಅವರು, ಇಬ್ಬರ ಲವ್ ಸ್ಟೋರಿಯಲ್ಲಿ ಯಾವ್ದು ನಿಜ ಅನಿಸ್ತು, ಯಾವ್ದು ಬೇಕು ಅನಿಸ್ತು? ಸೊ ನಿಮ್ಮ ಅನಿಸಿಕೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಈ ಒಂದು ಚಟುವಟಿಕೆ ಮುಗಿದ್ಮೇಲೆ ರವಿ ಸಾರು ಮತ್ತೆ ಅವರ ಟೀಮ್ ಆಚೆಗೆ ಹೋದ್ಮೇಲೆ ಬಿಗ್ ಬಾಸ್ ಅವರು ಖುದ್ದಾಗಿ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಏನು ಅಂತ ಹೇಳಿದ್ರೆ, ಹೆಣ್ಣು ಸ್ಪರ್ಧಿಗಳಿಗೆ ಸಂತೂರ್ಗೆ ಸಂಬಂಧಪಟ್ಟಿರುವಂಥ ಒಂದು ಫ್ಯಾಷನ್ ಶೋ, ಮತ್ತೆ ಅದೇ ರೀತಿ ಹುಡುಗರಿಗೆ ಏನಾದರೂ ಕ್ವಶನ್ಸ್ ಕೇಳ್ಬೋದು. ಆ ಒಂದು ವೇದಿಕೆ ಇರುತ್ತಲ್ವ ಫ್ಯಾಷನ್ ಶೋ ಮಾಡೋದು, ಅಲ್ಲಿ ಏನಾದರೂ ಕ್ವಶನ್ಸ್ ಕೇಳ್ಬೋದು. ಸೊ ಈ ಒಂದು ಫ್ಯಾಷನ್ ಶೋ ಅಲ್ಲಿ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಯಾರು ಊಹೆ ಮಾಡಿರೋರು ವಿನ್ ಆಗಿದ್ದಾರೆ.
ಸೊ ಇದಕ್ಕೂ ಮುಂಚೆ 4ನೇ ವಾರ 5ನೇ ವಾರದಲ್ಲಿ ಒಂದು ಫ್ಯಾಷನ್ ಶೋ ಇಟ್ಟಿರ್ತಾರೆ, ಅದರಲ್ಲಿ ರೀಶ್ ಅವರು ಖುದ್ದಾಗಿ ಗೆದ್ದಿರ್ತಾರೆ. ಆ ಒಂದು ಫ್ಯಾಷನ್ ಶೋಲಿ ಎಲ್ಲರೂ ಕಲ್ಚರಲ್ ಆಗಿ ರೆಡಿ ಆಗಿರ್ತಾರೆ, ಬಟ್ ರೀಶ್ ಅವರು ಒಂದು ಟ್ರೆಂಡಿ ಆಗಿರ್ತಾರೆ. ಆ ಒಂದು ರೀಸನ್ ಇಂದ ಮನೆಯವರೆಲ್ಲ ಆಯ್ಕೆ ಮಾಡಿ ಮಾತಾಡಿ ಸೊ ರೀಶ್ ಅವ್ರನ್ನ ಗೆಲ್ಸಿರ್ತಾರೆ. ಬಟ್ ಈ ಒಂದು ಫ್ಯಾಷನ್ ಶೋ ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ತುಂಬಾನೇ ಒಂಥರ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅನ್ಸು ನನ್ಗೆ ಮಾತ್ರ. ಒಂದು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಈಗಿರುವಂತಹ ಬಿಗ್ ಬಾಸ್ ಮನೆಯಲ್ಲಿ 3 ಜನ ಹೀರೋಯಿನ್ಸು, ರಾಶಿಕ್ ಅವರು ಮತ್ತೆ ಕಾವ್ಯ ಅವರು ಮೂವಿ ಹೀರೋಯಿನ್ಸು, ಅದೇ ರೀತಿ ಸ್ಪಂದನ ಅವರು ಸೀರಿಯಲ್ ಹೀರೋಯಿನ್. ಆದರೆ ಈ ಒಂದು ಸಂತೂರ್ಗೆ ಸಂಬಂಧಪಟ್ಟಿರುವಂತಹ ಫ್ಯಾಷನ್ ಶೋ ಅಲ್ಲಿ ಗೆದ್ದಿರೋದು ಮಾತ್ರ ಅಶ್ವಿನಿ ಗೌಡ ಅವರು. ತುಂಬಾನೇ ಸರ್ಪ್ರೈಸ್ ಅನಿಸ್ತು ಅಲ್ವಾ? ಇಲ್ಲ, ಅವರಿಗೆ ಆ ಒಂದು ಸ್ಕಿಲ್ ಇದೆ, ಆ ಒಂದು ಫ್ಯಾಕ್ಟರ್ ಇದೆ. ಸೊ ಇದಕ್ಕೂ ಮುಂಚೆ ಉಗ್ರ ಮಂಜು ಅವರ ಒಂದು ಬ್ಯಾಚುಲರ್ ಪಾರ್ಟಿಗಂತ ಮನೆ ಒಳಗಡೆ ಬಂದ ಅವಾಗ ಒಂದು ಫ್ಯಾಷನ್ ಶೋ ಕಂಡಕ್ಟ್ ಮಾಡಿರ್ತಾರೆ, ವಾಕ್ ಮಾಡೋದು. ಆ ಒಂದು ರ್ಯಾಪ್ ವಾಕಲ್ಲಿ ಸಖತ್ತಾಗಿ ವಾಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇದಕ್ಕೂ ಮುಂಚೆ ಒಂದು 4ನೇ ವಾರ 5ನೇ ವಾರದಲ್ಲಿ ಇದೇ ರೀತಿ ಸೇಮ್ ಒಂದು ಫ್ಯಾಷನ್ ಶೋ ಕಂಡಕ್ಟ್ ಮಾಡಿರ್ತಾರೆ. ಆ ಒಂದು ಶೋ ಅಲ್ಲಿ ಗೆದ್ದಿರೋದು ರೀಶ್ ಅವರು. ಅವಾಗ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕಲ್ಚರ್ ಆಗಿ ರೆಡಿ ಆಗಿರ್ತಾರೆ, ಬಟ್ ರೀಶ್ ಅವರು ಟ್ರೆಂಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಪಟ್ಟ ಕೊಟ್ಟಿರ್ತಾರೆ, ಗೆಲ್ಸಿರ್ತಾರೆ. ಬಟ್ ಇವಾಗ ಈ ಸಂತೂರ್ಗೆ ಸಂಬಂಧಪಟ್ಟಿರುವಂತಹ ಒಂದು ರ್ಯಾಪ್ ವಾಕ್ ಅಲ್ಲಿ ಅಶ್ವಿನಿ ಅವರು ಗೆದ್ದಿರೋದು ತುಂಬಾನೇ ಖುಷಿ ವಿಚಾರ ಆಕ್ಚುಲಿ. ಸ್ನೇಹಿತರೆ, ಮನೇಲಿರುವಂತಹ ಗಂಡೈಗಳು ತಗೊಂಡಿರುವಂತಹ ಡಿಸಿಷನ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅನ್ಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸ್ನೇಹಿತರೆ, ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಮತ್ತೆ ಕುತೂಹಲವಾದ ವಿಚಾರಗಳು ಪದೇ ಪದೇ ಬರ್ತಾನೆ ಇರುತ್ತೆ. ಈ ಒಂದು ಕಡಿಮೆ ಸಮಯದಲ್ಲೇ ನನಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ನಿಜವಾಗ್ಲೂ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಯೂಟ್ಯೂಬ್ ಕಡೆಯಿಂದ ಬರುವಂತಹ ಪ್ರತಿಯೊಂದು ರೂಪಾಯಿ ಕೂಡ ನಾನು ಮಾಡ್ತಿರುವಂತಹ ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮಗಳು ಮತ್ತೆ ಜೀರ್ಣೋದ್ಧಾರಕ್ಕೆ ಬಳಕೆ ಮಾಡ್ತೀನಿ ಅಂತ ಈ ಮೂಲಕ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ನಾನು ಮಾಡ್ತಿರುವಂತಹ ಕೆಲಸಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಐಕಾನ್ ವೆಂಕಿ ಆನ್ಲೈನ್ ಅಂತ ಸರ್ಚ್ ಮಾಡಿ, ನಿಮಗೆ ಮೋಸ್ಟ್ಲಿ ನಾನು ಮಾಡುವಂತಹ ಕೆಲಸಗಳು ಗೊತ್ತಾಗ್ಬೋದು. ಸೊ ಇದೇ ರೀತಿ ನಿಮ್ಮ ಸಹಕಾರ, ಪ್ರೋತ್ಸಾಹ, ಬೆಂಬಲ ಸದಾ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇದು ಇವತ್ತಿನ ವಿಚಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.